ಗಳನ್ನು ಬೆದರಿಸುವಂಥ ಪೊಲೀಸರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ SIT ಅವರು ಅನ್ನೋದು ಈಗ ಹೇಳುತ್ತಿರುವಂಥ ಪ್ರಶ್ನೆ. ಇದಕ್ಕೊಂದು ಅಂತ್ಯ ಕಾಣಬೇಕು. ಏನು ಹೊರಬರ್ಬೇಕು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಮಧ್ಯ ಆದರೂ ಇಷ್ಟೆಲ್ಲ ನಡೆದಿದ್ದು, ಹತ್ಯೆಗಳಾಗಿದ್ದು, ಒಬ್ಬರಿಂದೊಬ್ಬರ ಅತ್ಯಾಚಾರ ಜೊತೆ ಹೆಣ್ಮಕ್ಕಳ ಕೊಲೆನೂ ಆಗಿದ್ದು, ಇವೆಲ್ಲ ಸುಳ್ಳ. ಎಲ್ಲರೂ ಪವಿತ್ರ ಭಾವನೆಯಿಂದ ತಮ್ಮದ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರ. ಅಲ್ಲಿಯ ನದಿಯಲ್ಲಿ ಬಿದ್ದುಕೊಂಡು, ನೇತ್ರಾವತಿ ನದಿಯಲ್ಲಿ ಬಿದ್ದುಕೊಂಡು, ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗಬೇಕಾಗಿದೆ. 71 ಹೆಚ್ಚು ಕಡಿಮೆ 75 ಅಡ್ಡಿ ಇಲ್ಲ ಅಷ್ಟು ಹೆರಗಳು ಒಂದೇ ದಿನದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಅವರು ಅಪರಿಚಿತರು, ಅನ್ಐಡೆಂಟಿಫೈಡ್ UDR ಕೇಸುಗಳು ತೆಗೆದುಬಿಟ್ಟಿದ್ದಾರೆ. ಇಂಥ 477 ಕೇಸುಗಳಾಗಿದ್ದಾವೆ ಅಂತೇಳಿ ಸ್ವತಃ ಉಗ್ರಪ್ಪನವ್ರು ಹೇಳಿದ್ದಾರೆ. ಇದರ ಬಗ್ಗೆ ಏನು ಬೆಲೆ ಇಲ್ವಾ ಈ ತನಿಖೆಗೆ? SIT ಏನು ತನಿಖೆ ಮಾಡ್ತಾ ಇದೆ ಅಂತ ಸಾಕ್ಷಿ ಸಿಕ್ಕಿಲ್ಲ, ಸ್ವತಃ ಸಾಕ್ಷಿಗಳಿದ್ದಾರಲ್ರಿ. ಆ ಸಾಕ್ಷಿಗಳನ್ನು ಸಂಸೆ ತಿನ್ನುವಂಥದ್ದು ಹೋಗ್ರಿ. ಏನು ಆರೋಪ ಮಾಡ್ತಾ ಇದ್ದಾರೆ ಅವರು ಆರೋಪ ಮಾಡಿ ಹೆಗ್ಗಡೆ ಅವ್ರನ್ನ ಆ ಅಧಿಕಾರ ನಿಲ್ಲಿಸಿದ್ರೆ ಇವ್ರಿಗೇನು ಬರೋದು ಅದರ ಲಾಭ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಹಿಂದೂಗಳರಿ, ಅದು ಹಿಂದೂ ದೇವಾಲಯ. ಮಂಜುನಾಥ ಹಿಂದೂ ಧರ್ಮದ ದೇವತೆ. ಅಣ್ಣಪ್ಪ ಅವರು, ಅಣ್ಣಪ್ಪ ಸ್ವಾಮಿಯವರು ಸಿದ್ಧ ಹಿಂದೂಗಳ ನಂಬಿಕೆಯ ಒಂದು ದೇವರು. ಅಲ್ಲಿ ಪೂಜಾರಿಗೆ ಏನಾದರೂ ಕಸೋಬೇಕಂತಾರ. ಇದೊಂದು ದೊಡ್ಡ ವಿಚಾರ ಇವತ್ತು. ತಿಮರೋಡಿಯವ್ರು ಹೌದು ಹಿಂದುತ್ವವಾದಿಗಳು, RSS ಎಲ್ಲನೂ ಹೌದು. ಅವ್ರೇನು ಬೇರೆ ನೆಕ್ಸ್ಟ್ ಅಲ್ಲ ಅವ್ರಿಗೆ